ಇವಾಗ ವಿಷಯ ಏನಪ್ಪ ಅಂದರೆ, ಇವಾಗ ಫಸ್ಟು ಹೊಸ ಗಾಡಿ ಇಲ್ಲ ಕಾರ್ ತೊಗೊಂಡ ತಕ್ಷಣ ಪೇಂಟಿಗೆ ಏನಾಗಬಾರ್ದು, ಸ್ಕ್ರಾಚಸ್ ಆಗಬಾರ್ದು ಅಂತ ಎಷ್ಟೊಂದು ಆಪ್ಷನ್ಸ್ ಇದ್ದಾವೆ. ಇವಾಗ ಫಸ್ಟ್ ಸ್ಟಾರ್ಟಲ್ಲಿ ಇದ್ದಿದ್ದು ಟೆಫ್ಲಾನ್ ಅಂತ, ಅದಾಗಿದ್ಮೇಲೆ ಸಿರಾಮಿಕ್ ಬಂತು, ಇವಾಗ PPF ಅಂತೆ. ಒಂದೇ ಕನ್ಫ್ಯೂಷನ್ನು, ಯಾವ್ದು ಮಾಡ್ಸೋದು, PPF ಮಾಡ್ಸೋದ, ಸಿರಾಮಿಕ್ ಮಾಡ್ಸೋದ, ಟೆಫ್ಲಾನ್ ಮಾಡ್ಸೋದ ಅಂತ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಬಟ್ ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಚೂಸ್ ಮಾಡೋದ್ರಲ್ಲಿ ವಿ ಹ್ಯಾವ್ ಟು ಬಿ ಸ್ಮಾರ್ಟ್. ಬಿಕಾಸ್ PPF ಕಮ್ಮಿ ಏನು ಕಾಸ್ಟ್ ಅಲ್ಲ, ಅದು ಹೆವಿ ಚಾರ್ಜಸ್ ಇದೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಸಿರಾಮಿಕ್ಕು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಟೆಫ್ಲಾನ್. ಸೊ ದ ಫಂಡಾ ಈಸ್ PPF ಮಾಡಿಸ್ಬೇಕಾ, ಸಿರಾಮಿಕ್ ಮಾಡಿಸ್ಬೇಕಾ, ಟೆಫ್ಲಾನ್ ಮಾಡಿಸ್ಬೇಕಾ ಅಂತ ಅಂದ್ಕೊಂಡ್ರೆ ಫಸ್ಟ್ ನಮ್ಮ ಬ್ಯಾಂಕ್ ಅಕೌಂಟ್ ನೋಡ್ಕೊಳ್ಳೋಣ. ಬ್ಯಾಂಕ್ ಅಕೌಂಟ್ ಹೋಗ್ಬಿಟ್ಟು, ಅಯ್ಯಪ್ಪ ಹೆವಿ ದುಡ್ಡಿದೆಯಪ್ಪ ನನ್ನ ಹತ್ರ, ನಡಿ ಆಗ ನಾ PPF ಮಾಡ್ಸೋಣ ಅಂದರೆ ಜೈ PPF. ಇಲ್ಲ ಬ್ಯಾಂಕ್ ಅಕೌಂಟ್ ನೋಡ್ಬಿಟ್ಟು ಇಲ್ಲ PPFಗೆಲ್ಲ ಸಾಕಾಗಲ್ಲ, ಲೆಟ್ಸ್ ಗೋ ವಿತ್ ಸಿರಾಮಿಕ್ ಅಂತಂದರೆ ಓಕೆ ಸಿರಾಮಿಕ್. ಇಲ್ಲಪ್ಪ ನಂಗೆ ಸಿರಾಮಿಕ್ಕು ಆಗಲ್ಲ ಅಂತಂದರೆ ಲಾಸ್ಟ್ ಆಪ್ಷನ್ ಟೆಫ್ಲಾನ್. ಇವಾಗ ಬೈ ಚಾನ್ಸ್ ನಮ್ಮಂಥವ್ರಿದ್ರೆ ನಾವೇನು ಮಾಡ್ತೀವಿ, PPF ಹಾಕ್ಸಲ್ಲ, ಸಿರಾಮಿಕ್ಕು ಹಾಕ್ಸಲ್ಲ, ಟೆಫ್ಲಾನು ಹಾಕ್ಸಲ್ಲ. ಏನಕ್ಕಂದ್ರೆ ಇನ್ ಕೇಸ್ ಬೈ ಎನಿ ಚಾನ್ಸ್ ಇವಾಗ ನಿಮಗೆ ಟ್ಯಾಂಕ್ಗೆ ಪೇಂಟು ಹಾಳಾಯ್ತಪ್ಪ, ಆ ಪೇಂಟ್ ಚೇಂಜ್ ಮಾಡಿಸ್ಬೇಕು ಅಥವಾ ಪೇಂಟ್ ಮಾಡಿಸ್ಬೇಕು ಅಂದ್ಕೊಳ್ಳಿ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರೇ 3,500-4,000 ರೂಪಾಯಿ ಮಾಡಿಕೊಟ್ಬಿಡ್ತಾರೆ ಒರಿಜಿನಲ್ ಪೇಂಟು. ಅದಕ್ಕೆ 9,000-8,000 ಎಲ್ಲ PPF ಖರ್ಚು ಮಾಡಿಕೊಂಡು ಆಮೇಲೆ ಆ PPF 5 ವರ್ಷನೇ ವ್ಯಾಲಿಡಿಟಿ, ಅದೊಂಥರ ಎಲ್ಲೋ ವಿಷ ಆಗ್ಬಿಡುತ್ತೆ. ಆಮೇಲೆ ಹೋಗ್ತಾ ನೀವು ಯಾವುದೇ ಮೆಟೀರಿಯಲ್ ಯೂಸ್ ಮಾಡಿ, ಅದೆಷ್ಟು ಹೈ ಕ್ವಾಲಿಟಿ ಮೆಟೀರಿಯಲ್ ಆಗಿರಲಿ ಒಂಥರ ಎಲ್ಲೋ ವಿಷ ಆಗೋಗುತ್ತೆ. ಅದಾದ್ಮೇಲೆ PPF ತೆಗಿಲೇಬೇಕು. ಬೈ ಚಾನ್ಸ್ ನೀವು PPF ತೆಗಿಬೇಕಾರೆ ಪೇಂಟ್ ಕಿತ್ಕೊಂಡು ಬಂತು ಅಂದ್ಕೊಳ್ಳಿ, ಮತ್ತೆ ಪೇಂಟ್ ಮಾಡಿಸ್ಲೇಬೇಕಾ? ಸೊ ಆ ಕಡೆ ಹೋಯ್ತು, ಈ ಕಡೆ 8,000 ಹೋಯ್ತು PPFಗೆ, ಪ್ಲಸ್ ಮತ್ತೆ ರೀಪೇಂಟ್ ಮಾಡ್ಸೋಕ್ಕೆ. ಆಮೇಲೆ ಒಂದ್ಸತಿ PPF ಆಗಿ ಮತ್ತೆ PPF ಹಾಕ್ಸಿದ್ರೆ ಇರ್ತೀವ, ಮತ್ತೆ ಹಾಕ್ಸ್ತೀವಿ PPFನ. ವೈ ರಿಸ್ಕ್? ದಿನ ಬರೋದು ಪೇಂಟ್ ಚೇಂಜ್ ಆಯ್ತಪ್ಪ, ಹಾಳಾಯ್ತಪ್ಪ ಅಂತಂದ್ರೆ ಇದಕ್ಕೆ ಹೋಗೋದು, ಶೋರೂಮ್ಗೆ ಹೋಗೋದು, ರೀಪೇಂಟ್ ಮಾಡಿಸೋದು, ಮುಗಿದ ಕೆಲಸ, ಕಥಾಸ್ ಡನ್ ಅಂಡ್ ಡಸ್ಟೆಡ್. ಹಂಗೆ ವಿಷಯ. ಆ್ಯಂಡ್ ಮೋರೋವರ್ ಈ PPF ಎಲ್ಲ ಐ ಡೋಂಟ್ ಥಿಂಕ್ ಬೈಕ್ಸ್ಗೆ ಇಟ್ಸ್ ಕರೆಕ್ಟ್ ಅಂತ. ಬಿಕಾಸ್ ಬೈಕ್ಸಲ್ಲಿ ಕರ್ವ್ಸ್ ಜಾಸ್ತಿ ಇದೆ, ಅಂದರೆ ಬೇಸಿಕಲಿ ಇರುತ್ತೆ. ಬಟ್ ಕಾರೆಲ್ಲ ನಿಮ್ಗೆ ಪ್ಲೇನ್ ಆಗಿರುತ್ತಲ್ಲ, ಸೊ ಹಾಗಾಗಿ ಅದಕ್ಕೆ PPF ಹಾಕ್ಸೋದು ಇಟ್ಸ್ ವರ್ತ್, ಅಂದರೆ ವ್ಯಾಲ್ಯೂ ಇರುತ್ತೆ. ಸೊ ನನ್ನ ಸಜೆಷನ್ ಅಷ್ಟೇ, ನಿಮ್ಮ ಹತ್ರ ದುಡ್ಡಿತ್ತಾ ಹೋಗಿ PPF ಹಾಕ್ಸ್ಕೊಳ್ಳಿ. ನಾನು ಬರೀ ನನ್ನ ಗಾಡಿಗೆ ಬರೀ ಟ್ಯಾಂಕ್ ಮಾತ್ರ PPF ಕೇಳಿದ್ದಕ್ಕೆ 5,000 ಅಂದರು, ಫುಲ್ ಗಾಡಿಗೆ 9,000 ಅಂತ. ಆಯಿತಾ? ಸೊ ನನಗೆ ಬೇಡ ಅನಿಸ್ತು PPF. ಬಟ್ ಸಿರಾಮಿಕ್ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಶುಡ್ ಐ ಗೋ ಫಾರ್ ಸಿರಾಮಿಕ್ ಆರ್ ನಾಟ್ ಅಂತ.
ಮೇ ಬಿ ಸಿರಾಮಿಕ್ಗೆ ನಾನು ಅದನ್ನ ಸಿರಾಮಿಕ್ ಮಾಡಿಸ್ತೀನಿ ಬೈಕ್ಗೆ. ಬಟ್ ಏನಂತಂದರೆ PPF ನಿಮಗೆ ಜಾಸ್ತಿ ದಿನ ಬರುತ್ತೆ, ಲೈಕ್ ಇಯರ್ಸ್ ಟುಗೆದರ್ ಬರುತ್ತೆ. ಸಿರಾಮಿಕ್ ನಿಮಗೆ 1 or 2 years ಬರುತ್ತೆ. ಟೆಫ್ಲೋನ್ ಅರೌಂಡ್ 4 to 6 months ಬರುತ್ತೆ. ಈ ವ್ಯಾಕ್ಸ್ ಎಲ್ಲ ಮೇ ಬಿ ಫ್ಯೂ ಮಂತ್ಸ್. ಬಟ್ ಎಂಡ್ ಆಫ್ ದ ಡೇ ಏನಪ್ಪ, ಇಫ್ ಯು ಹ್ಯಾವ್ ಮನಿ ಗೋ ವಿತ್ PPF. ಇಫ್ ಯು ಡೋಂಟ್ ಹ್ಯಾವ್ ಮನಿ ಯು ಹ್ಯಾವ್ ಅದರ್ ಆಪ್ಷನ್ಸ್ ಆಸ್ ವೆಲ್. PPF ಮಾಡಿಸ್ಬೇಕಂತ ಏನಿಲ್ಲ.